ಹೇಮಂತ್ ಸರ್ ಇದಕ್ಕೆ ಉತ್ತರ ಸಿಗ್ಲೇಬೇಕು ನನಗೆ. ಪಕ್ಷ ಅಂತ ಬಂದಾಗ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ DK ಶಿವಕುಮಾರ್ ತುಂಬ ಅದ್ಭುತವಾಗಿ ನಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅವರ ಪ್ರಾರ್ಥನೆಗೆ ಮತ್ತು ಪ್ರಯತ್ನಕ್ಕೆ ಇವತ್ತು ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ವಿಧಾನಸೌಧದ ಗರ್ಭಗುಡಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಪಕ್ಷದ ಲೀಡರ್ಶಿಪ್ ಕ್ವಾಲಿಟಿಗೂ ಒಂದು ಗೌರ್ಮೆಂಟ್ ಅಂತ ಬಂದಾಗ ಈ ಡಿಸಿಷನ್ ಮೇಕರ್, ಪಾಲಿಸಿ ಮೇಕಿಂಗ್ ಇವೆರಡು ಕೂಡ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಅವೆಲ್ಲವನ್ನ ನಿಭಾಯಿಸ್ಕೊಂಡು ಹೋಗೋ ತಾಕತ್ತು DK ಶಿವಕುಮಾರ್ ಅವರಿಗೆ ಇದೆ ಅಂತ ಅನ್ಸುತ್ತಾ? ಇದೆ ಅಂತ ಅಂದ್ರೆ ಯಾಕೆ ಇಷ್ಟೊಂದು ಚರ್ಚೆಗಳಾಗ್ತಾ ಇದೆ? ಒಂದು CM ಅಂತೆ, 5-6 ಜನ DCM ಅಂತೆ, ಅವ್ರಾಗ್ಬೇಕಂತೆ ಇವ್ರಾಗ್ಬೇಕಂತೆ, ಬರ್ಲಿಲ್ಲ ಅಂದ್ರೆ ಇವ್ರು ಹೇಳ್ತಾರಲ್ಲ ಸೈಲೆಂಟ್ ಸಿದ್ದರಾಮಯ್ಯ ನೋಡ್ತಾ ಇರ್ರಿ ಏನ್ ಮಾಡ್ತಾರೆ ಅಂತ. ಏನಾಗ್ತಾ ಇದೆ ಸರ್ DK ಶಿವಕುಮಾರ್ ಅವರ ಎಬಿಲಿಟಿ ಬಗ್ಗೆ ನೀವು ಮಾತಾಡೋದಾದ್ರೆ ಪ್ಲೀಸ್ ಗೋ ಹೆಡ್. ಐ ಟೆಲ್ ಯು ವಾಟ್, ಪಾರ್ಟಿ ಕಟ್ಟೋದು ಒಂದು ಅದು ಸಪರೇಟ್ ಕಲೆ, ಸರ್ಕಾರ ನಡೆಸೋದು ಸಪರೇಟ್ ಕಲೆ. ಗವರ್ಮೆಂಟ್ ಈಸ್ ಡಿಫರೆಂಟ್, ನಾನು ಪಾರ್ಟಿ ಪ್ರೆಸಿಡೆಂಟ್ ಆಗಿ ಪಾರ್ಟಿ ಕಟ್ಟಿದೆ, ಜಿಲ್ಲೆಗೆ ಹೋದೆ, ತಾಲೂಕು ಹೋದೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋದೆ, ಕಮಿಟಿ ಮಾಡಿದೆ, ಹುರಿದುಂಬಿಸಿದೆ, ಚುನಾವಣೆಯಲ್ಲಿ ಒಂದು ಸ್ಟ್ರಾಟಜಿ ಮಾಡಿದೆ, 136 ಸೀಟ್ಗಳು ಗೆದ್ಕೊಂಡ್ಬಂದೆ ಅಧ್ಯಕ್ಷ. ನಾನು ಮುಖ್ಯಮಂತ್ರಿನೂ ಉಪಮುಖ್ಯಮಂತ್ರಿನೂ ಆಗ್ತೀನಿ. ಗವರ್ನೆನ್ಸ್ ಈಸ್ ಡಿಫರೆಂಟ್. ಇಲ್ಲಿ ಐಡಿಯಾಲಜಿ ಬರುತ್ತೆ. ಸಾರಿ ಟು ಇಂಟರಪ್ಟ್, ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಅವರು ಮುಖ್ಯಮಂತ್ರಿ ಅಲ್ಲ ಉಪಮುಖ್ಯಮಂತ್ರಿಗಳಿದ್ದಾಗ ಅಥವಾ ಇನ್ನೊಂದು ಯಾವುದೋ ಸ್ಥಾನದಲ್ಲಿದ್ದಾಗ ನನ್ನ ಪ್ರಶ್ನೆ ಏನೊಂದು ಗೊತ್ತು, ನಾನು ಹೇಳ್ಬಿಡ್ತೀನಿ. ಅಪರಾಧಿಗಳನ್ನ ನಾನು ಬೆಳಗ್ಗೆ ಅದನ್ನೇ ಓದ್ತಾ ಇದ್ದೆ, ಅಪರಾಧಿಗಳನ್ನ ಬ್ರದರ್ ಅಂದ್ಬಿಡ್ಬೋದು, ಬಟ್ ಈ ಸ್ಥಾನಕ್ಕೆ ಬಂದಾಗ ಅದು ಬ್ರದರೇ ಆಗಿರ್ಲಿ, ಅವನನ್ನ ಕ್ರಿಮಿನಲ್ ತರನೇ ನೋಡ್ಬೇಕಾಗುತ್ತೆ. ಬಿಡದಿ ಅಂತ ಬಂದಾಗ ರೈತರು ಕಣ್ಣೀರ್ ಹಾಕ್ತಾ ಇದ್ದಾರೆ, ಅವ್ರು ಹೊಡಿಲಿರಿ ಪರವಾಗಿಲ್ಲ ನಾನು ಮಾಡೇ ತೀರ್ತೀನಿ ಅಂತಾರೆ. ಸೊ ಈ ಉದ್ದಟತನ, ಈ ಆಟಿಟ್ಯೂಡ್, ಈ ಆರೋಗ್ಯಂಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಅದು ಶೋಭೆ ತರಲ್ಲ. ಅದನ್ನ ನಿಭಾಯಿಸಕ್ ಆಗುತ್ತಾ DK ಶಿವಕುಮಾರ್? ಹಳೆ ಕಾಲದಲ್ಲಿ ಕಿಂಗ್ ಅಂಡ್ ಸಬ್ಜೆಕ್ಟ್ ಅಂತ ಇತ್ತು, ಈಗ ಚೀಫ್ ಮಿನಿಸ್ಟರ್ ಅಂಡ್ ಪೀಪಲ್. ಹೌದಾ? ಒಬ್ಬ ಮುಖ್ಯಮಂತ್ರಿಗೆ ಎಲ್ಲರೂ ಸಮಾನರು. ಹೌದಾ? ಯಾರನ್ನೂ ಕೂಡ ತಿರಸ್ಕಾರ ಮಾಡಬಾರ್ದು, ಯಾರು ಕೂಡ ಪುರಸ್ಕಾರ ಮಾಡಬಾರ್ದು. ಕ್ರಿಮಿನಲ್ಗಳನ್ನ ಬ್ರದರ್ ಅನ್ಬಾರ್ದಲ್ಲ, ತುಂಬಾ ಬದಲಾಯಿಸಬೇಕು DK ಶಿವಕುಮಾರ್ ಅವರು. ಹೆಂಗ್ ಮಾಡ್ತಾರೆ when you take a decision, ಈಗ ನೀವು ಕೇಳಿದ್ರೆ ನಾ ಹೇಳಿದೆ ಆಡಳಿತ ಮಾಡೋದು ಎಕ್ಸ್ಪೀರಿಯನ್ಸೇ ಬೇರೆ, ಅದಕ್ಕೆ ಅದು ಕಲೆನೇ ಬೇರೆ. ಇವ್ರು ಹೊಸಬರಲ್ಲ, ಇವರು ಪಾರ್ಟಿ ಅಧ್ಯಕ್ಷರಾಗಿದ್ದರು, ಆದರೆ ಮುಂಚೆ ಮಂತ್ರಿ ಆಗಿದ್ದರು, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರು, ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದರು, SM ಕೃಷ್ಣ ಗೌರ್ಮೆಂಟಲ್ಲಿ ಅನುಭವ ಆಗಿದೆ. ಆಡಳಿತ ಮಾಡೋಕ್ಕೆ ಏನು ಬೇಕು ನಾರಾಯಣಸ್ವಾಮಿ ಅವರೇ, ವಿದ್ಯಾ ಅವರೇ? ಜ್ಞಾನ ಮತ್ತು ಅನುಭವ. ಹೌದಾ? ಇವ್ರಿಗೆ ಅನುಭವ ಇದೆ, ಅವ್ರಿಗೆ 45 ಪ್ರಾಯಶಃ 50 ವರ್ಷಗಳ ತನಕ ಅವರು ಅನುಭವ ಪಡ್ಕೊಂಡ್ ಬಂದಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ. ಮುಖ್ಯಮಂತ್ರಿ ಆದ್ರೆ ಜ್ಞಾನ ಇದೆ ಅವ್ರಿಗೆ, ಅನುಭವ. ಈಗ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಯಾವ್ದಾವ್ದೋ 2-3 ಖಾತೆ ಮಾಡಿ ಯಾವ್ದು ಮಾಡಿದ್ದಾರೆ ಮಹೇಶ್? ಕೋಆಪರೇಷನ್ ಗವರ್ನೆನ್ಸ್ ಈಸ್ ನಾಟ್ ನ್ಯೂ. ಗವರ್ನೆನ್ಸ್ ಈಸ್ ನಾಟ್ ನ್ಯೂ ಫಾರ್ DK ಶಿವಕುಮಾರ್. ಇವ್ರು CM ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, DCM CM ಆಗಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಜ್ಞಾನ ಮತ್ತು ಅನುಭವ ಇದ್ದಂಥ DK ಶಿವಕುಮಾರ್ ಇನ್ನು ಮುಂದೆ ಮುಖ್ಯಮಂತ್ರಿಯಾಗಿ ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಅಂತ ಬಹಳ ಕುತೂಹಲದಿಂದ ನಾನು ನೋಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿ DK ಶಿವಕುಮಾರ್ ದಿಢೀರ್ ಅಂತ ಬಂದವರಲ್ಲ, ಅವರು 8 ಸಲ ವಿಧಾನಸಭೆಗೆ ಎಂಟ್ರಿ ಆಗಿದ್ದಾರೆ. 15 ವರ್ಷ ಮೇಲ್ಪಟ್ಟಿ ವಿವಿಧ ಇಲಾಖೆಯಲ್ಲಿ ಮಂತ್ರಿಗಳಿಗೆ ಅನುಭವ ಇದ್ದಾರೆ. ಇದಕ್ಕೆ ಮೊದಲು ಅವರು 1 ಸ್ಟೆಪ್ ಬಿಹೈಂಡ್ ಚೀಫ್ ಮಿನಿಸ್ಟರ್, ಡೆಪ್ಟಿ CM ಆಗಿದ್ದವರು. ಅದರಿಂದ ಅವ್ರ ಆಡಳಿತ ಬಗ್ಗೆ ಸಾಂವಿಧಾನಿಕ ಹುದ್ದೆ ಅಲ್ಲ ಬಿಡಿ ಸರ್, ನೀವು ಸಂತೋಷ ಬೇರೆ ಇರ್ಲಿ ಬಿಡಿ, ಸಂತೋಷ ಈಗೆಲ್ಲ ಇದೆ. ಆಮೇಲೆ ಅವರು ಅಜ್ಜಯ್ಯನವ್ರ ಹತ್ರ ಪ್ರಾಮಿಸ್ ಮಾಡಿದ್ ನಿಜ. ಮಹೇಶ್ ಅವರು ಒಂದು ಅರ್ಧ ಹೇಳಿದ್ರು, ಇನ್ನೊಂದು ಮಾತು ಹೇಳಿದ್ರು. DK ಶಿವಕುಮಾರ್ ಅಜ್ಜಯ್ಯನವ್ರ ಹತ್ರ ಒಂದು ಪ್ರಾಮಿಸ್ ಮಾಡಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ತರ್ತೀನಿ ಅಂತ ಕೂಡ ಅಜ್ಜಯ್ಯನವ್ರ ಹತ್ರ ಹೋಗಿ ಪ್ರಮಾಣ ಮಾಡಿದ್ದಾರೆ. ಬಿಜೆಪಿ ಅವರು ಸಾಲದ ಬಗ್ಗೆ ಹೇಳಿದ್ರು. ಹೌದು, ಕರ್ನಾಟಕ ರಾಜ್ಯ 8 ಲಕ್ಷ ಸಾಲ ಮಾಡಿದೆ. ಅದಲ್ಲ ನಮ್ಮಲ್ಲಿ ಏನ್ ನಮ್ ಗೈಡ್ಲೈನ್ಸ್ ಕೊಟ್ಟಿದೆ ನೀತಿ ಆಯೋಗ, ಅದ್ರ ಅಂದಲ್ಲಿದ್ದೀವಿ. 54 ಲಕ್ಷ ಕೋಟಿ ಇದೆ ದೇಶದ ಸಾಲ, 218 ಕೋಟಿ ಲಕ್ಷ ಆಗಿದೆ. ಇದು ಸಾಲ ಅಲ್ವಾ? ಅದು ಉತ್ತರ. ಆಮೇಲೆ ನಾನು ನೋಡಿ ಅವ್ರಿಗೆ ಬಿಜೆಪಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಆಯ್ತು ನೀವು ಹೇಳಿದ್ರೆ 5,000 ಕೋಟಿ ಲೆಕ್ಕ ಕೊಟ್ಟಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ, ಸಂತೋಷ. ಈಗ ನಾನು 35,000 ಕೋಟಿ ಹೇಳಿದೆ, ಅದ್ರ ಬಗ್ಗೆ ಒಂದು ಉತ್ತರ ಹೇಳಿ. ಈಗ ಬಡ್ಜೆಟ್ ಅಲೋಕೇಶನ್ ಫೈನಾನ್ಸ್ ಮಿನಿಸ್ಟ್ರಿ ದೇಶದಲ್ಲಿ ನಿರ್ಮಲಾ ಸೀತಾರಾಮನ್ MP ಫ್ರಮ್ ಕರ್ನಾಟಕ ಸ್ಟೇಟ್, ಅವರು ಅನೌನ್ಸ್ ಮಾಡಿರೋದೇ 1 ಪೈಸಾ ಕೊಟ್ಟಿಲ್ಲ 8 ಪ್ರಾಜೆಕ್ಟ್ಸ್ ಅಲ್ಲಿ ಕರ್ನಾಟಕ ರಾಜ್ಯಕ್ಕೆ. ಜವಾಬ್ದಾರಿ ಇಲ್ವಾ ನಿಮ್ಗೆ? ಜವಾಬ್ದಾರಿ ಕೇಂದ್ರ ಸರ್ಕಾರ ನಾವು ಇಷ್ಟು ದುಡ್ಡು ಕೊಡ್ತೀವಿ, ಇಷ್ಟು ಹೋಗುತ್ತೆ, ನಮ್ಗೆ ಅನೌನ್ಸ್ ಮಾಡುತ್ತೆ ಬಡ್ಜೆಟ್ ಅಲೋಕೇಶನ್ ಕೊಡ್ತಾ ಇಲ್ವಲ್ಲ, ಅದ್ರ ಬಗ್ಗೆ ಕೇಳಬೇಕಾ ಬೇಡವಾ? ಅವರು ನಮ್ಮನ್ನು ಪ್ರಶ್ನೆ ಮಾಡ್ಲಿ, ನಾವು ಒಪ್ಕೊಂತೀವಿ. ಇನ್ ದ ಸೇಮ್ ಟೈಮ್ ಕರ್ನಾಟಕಕ್ಕೆ ಬರುವಂತ ಹಣಕಾಸಿನಲ್ಲಿ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಬೇಕಾ ಇಲ್ವಾ? ಈಗ ರೈತರ ಬಗ್ಗೆ ಮಾತಾಡಿದ್ರು ಮಹೇಶ್ ಅವರು. ಹೌದು, ರೈತರ ಭದ್ರಾ 7,000 ಕೋಟಿ ಅನೌನ್ಸ್ ಮಾಡಿ 2 ವರ್ಷ ಆಗಿದೆ, 7 ಪೈಸಾ ಕೊಟ್ಟಿಲ್ಲ. JDS ಅವರು ಕೇಳಬೇಕಾ ಬೇಡವಾ?
ನಾವು ಅವ್ರ ಪ್ರಶ್ನೆಗೆ ನಾವು ಆನ್ಸರೇಬಲ್. ಇನ್ ದ ಸೇಮ್ ಟೈಮ್ ಅವರು ಕೇಂದ್ರ ಸರ್ಕಾರ ಏನ್ ನಾವು ಮೋಸ ಮಾಡ್ತಾ ಇದೆ ಅದ್ರ ಬಗ್ಗೆ ಧ್ವನಿ ಎತ್ತಬೇಕಾ ಬೇಡವಾ? ಇಷ್ಟು ಜನ ಸಂಸದ ಕೊಟ್ಟು ಪ್ರಯೋಜನ ಕರ್ನಾಟಕ. ಹೇಳಿ ಅದು ಕುಮಾರ್ ನಾ ಹೇಳುವಂತದ್ದು ಈಗ ಬರುವಂತ ಮುಖ್ಯಮಂತ್ರಿಗೆ ಆಗುವಂತದ್ದು ಬಿಗ್ಗೆಸ್ಟ್ ಚಾಲೆಂಜ್ ವಿಲ್ ಬಿ ದ ಬಿಡದಿ ಟೌನ್ಶಿಪ್ಸ್. ಯಾಕೆ ಅಂತಂದ್ರೆ ತನ್ನ ತವರು ಜಿಲ್ಲೆಯಲ್ಲಿ ಬಿಡದಿ ಟೌನ್ಶಿಪ್ಸ್, ಒಂದ್ ನಿಮಿಷ ಸರ್ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ಆಮೇಲೆ ಹೇಳಿ. ಬಿಡದಿ ಟೌನ್ಶಿಪ್ ಬಿಕಾಸ್ ತನ್ನ ತವರು ಜಿಲ್ಲೆಯಲ್ಲಿ 8 ರಿಂದ 10,000 ಎಕರೆ ಏನು ರೈತರ ಜಮೀನಿದೆ, ಆ ರೈತರ ಸಾವಿರಾರು ಕುಟುಂಬಗಳ ರೈತರನ್ನು ಒಕ್ಕಲಬ್ಸುವಂತದ್ದು. ಆ ಒಕ್ಕಲಬ್ಸುವಂತದ್ದು ಯಾವ ರೀತಿ ಅಂದ್ರೆ ಅವ್ರು ನೀವ್ ಹೇಳಿದಂತ ದಾರ್ಶ್ಯ ಏನೇ ದರ್ಪ ಏನಿದೆ ಅವ್ರ ರೈತರ ಅಂತ ಹೇಳಿಲ್ಲ ರೀ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ದರ್ಪ ಅಂತ ಹೇಳಿಲ್ಲ. ನೀವ್ ಯಾಕೆ ನಿಮ್ ಪದ ಅವರ ಒಂದು ದರ್ಪದ ಮಾತುಗಳು ಹಂಗೆಲ್ಲ ಕಂಪ್ಲೇಂಟ್ ಇದೆಯಲ್ಲ ಹೆಂಗ್ ನಿಭಾಯಿಸ್ತಾರೆ ಅಂತ ಕೇಳಿದ್ದು. ಅಲ್ಲಿರುವಂತ ಬೈರ್ಮಂಗಲ ಕಂಚಕಾರ್ನಳ್ಳಿ 8-9 ಹಳ್ಳಿಗಳು 6.5 ಲಕ್ಷ ಹಾಲು ಉತ್ಪಾದನೆ ಆಗ್ತೈತೆ. ಅದು ಹಾಲು ರೈತರಿದ್ದಲ್ವಾ ಮೇಡಮ್ ಅಲ್ಲಿ? ಅದೇ ರೀತಿಗೆ 32 ರಿಂದ 50 ಕೋಟಿ ರೇಷ್ಮೆ ಬೆಳೆ ಬೆಳೀತೈತೆ ಇದಲ್ವಾ? ವಿರೋಧ ಕಟ್ಟಿಕೊಂಡು ಈ ಮುಖ್ಯಮಂತ್ರಿ ಆ ಚೇರ್ ಮೇಲೆ ಕುತ್ಕೊಂಡಾಗ ರೈತರ ಕಾಕದೃಷ್ಟಿ ಅವ್ರು ಏನು ಅವ್ರಿಗೆ ಅನ್ಯಾಯ ಮಾಡ್ತಾರೆ ಅದು ಅವ್ರಿಗೆ ಪಾಠ ಅವ್ರ ಹೇಳ್ತಾ ತಿರುಗಿ ದಯವಿಟ್ಟು ರಾಜ್ಯ ಬಿಜೆಪಿ ಅವರೆಲ್ಲರಿಗೂ ಆ ಜೋಶ್ ತುಂಬಿಸಿ. ಹಾಲ್ಗೆ ಮೊಸರಿಗೆ ಜಿಎಸ್ಟಿ ಹಾಕಿದ್ರು ನೀವು ಅದ್ರ ಉಪದೇಶ ಮಾಡಿದ್ರೆ ಹೇಗೆ ಅದು? ಅಲ್ಲಲ್ಲ ಯಾರು ಪ್ರಾಜೆಕ್ಟ್ ಯಾರು ಸ್ಟಾರ್ಟ್ ಮಾಡೋದು? ಬಿಡ್ತಿ ಪ್ರಾಜೆಕ್ಟ್ ಯಾರು ಸ್ಟಾರ್ಟ್ ಮಾಡೋದು? ಕೇಂದ್ರ ಕುಮಾರಸ್ವಾಮಿ ಅವರಿಗೆ ಬಿಡ್ತಿ ಪ್ರಾಜೆಕ್ಟ್ ಯಾರು ಸ್ಟಾರ್ಟ್ ಮಾಡೋದು? ಬಿಡ್ತಿ ಪ್ರಾಜೆಕ್ಟ್ ಯಾರು ಸ್ಟಾರ್ಟ್ ಮಾಡಿದ್ದು? ಅವ್ರ ಜೊತೆ ನೀವು ಅಲಯನ್ಸ್ ಮಾಡ್ಕೊಂಡಿದ್ದೀರಿ. ಪ್ರಶ್ನೆ ಮಾಡಿ ರಿಯಲ್ ಎಸ್ಟೇಟ್ ಮಾಫಿಯಾ ಶುರು ಮಾಡಿದವ್ರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀರಿ ಅಂತ ಅವ್ರು ಹೇಳ್ತಾರೆ ಸರ್. ಎನಿವೇ ತಡೀರಿ ಒಂದ್ ಸೆಕೆಂಡ್, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್ 4 ಜನ ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ. ಮುಂದಿನ 2 ವರ್ಷ ಡಿ ಕೆ ಶಿವಕುಮಾರ್ ಅವರು ಹೇಗೆ ನಿಭಾಯಿಸ್ತಾರೆ ಸೀನಿಯರ್ಸ್ಗಳನ್ನ ಮತ್ತು ಹೊಸಬ್ರನ್ನ ಹಾಕೊಂಡು ಅನ್ನುವಂಥದ್ದು ಚಾಲೆಂಜಿಂಗ್ ದಿನಗಳು. ಬರೀ ಇದರಲ್ಲೇ ದಿನ ಕಳೆದು ಬಿಟ್ರೆ 5 ವರ್ಷ ಕೊಟ್ವಲ್ಲ ಅಂತ ಅದ್ಭುತವಾದ ನಂಬರನ್ನು ಕೊಟ್ಬಿಟ್ವಲ್ಲ ನಾವು ಅಧಿಕಾರಕ್ಕೆ ಬರಕ್ಕೆ. ನಮ್ಗಳಿಗೇನು ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಅಷ್ಟೇ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನಿಖರ ಮತ್ತು ಜನಪರ. ಥ್ಯಾಂಕ್ ಯು.